ಶ್ರೀ ಸಮನ್ವಯ ಸರಸ್ವತಿ ಡಾಕ್ಟರ್ ರಾಘವೇಂದ್ರ ಮೋಕ್ಷಗುಂಡಂ ಗುರೂಜಿ, ಪ್ರಖ್ಯಾತ ಜ್ಯೋತಿಷಿಗಳು, ವಾಸ್ತುತಜ್ಞರು ಮತ್ತು ಬಹುಶಿಲ್ಪ ವಿದ್ವಾಂಸರು. ಅವರಿಗೆ ಜೋರಾದ ಚಪ್ಪಾಳೆ. ಈಗ ನಮ್ಮ ಚಿಕ್ಕಬಳ್ಳಾಪುರ ಮೂಲತಃ ಜಿಲ್ಲೆಯವರು ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರು ಚಿಕ್ಕಬಳ್ಳಾಪುರ ಆಗಲೇ ಮುದ್ದೇನಹಳ್ಳಿ ಅಂತ ಅವರು ನಿಂತಕ್ಕಂಥದ್ದು. ಅವರ ಒಂದು ವಂಶಸ್ಥರು ಅಂತ ಅವರಿಗೆ ಜೋರಾದ ಚಪ್ಪಾಳೆ. ಭಾಷಣ ಮುಗಿದ್ರೆ ಮತ್ತೊಂದು ಚಪ್ಪಾಳೆ ಇರುತ್ತೆ. ಬನ್ನಿ ಸರ್, ದಯವಿಟ್ಟು ಮೋಕ್ಷಗುಂಡಂ ಅವರು ತಮ್ಮ ಇದನ್ನು ಹೇಳಿ. ಎಲ್ಲರಿಗೂ ನಮಸ್ಕಾರ. ಗುರುಗಳ ಮಧುಸೂದನ್ ಅವರು ನನ್ನ ಕಿರುಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ. ಸೊ ನಾನು ಡಾಕ್ಟರ್ ರಾಘವೇಂದ್ರ ಮೋಕ್ಷಗುಂಡಂ ಗುರುವಿಂದ ವೃತ್ತಿಯಿಂದ ಜ್ಯೋತಿಷಿ, ವಾಸ್ತುತಜ್ಞ, ವೇದವಿದ್ಯಾರ್ಥಿಗಳಿಂದ ಕಳೆದ 24 ವರ್ಷಗಳಿಂದ ನನ್ನ ವೃತ್ತಿ. ಹವ್ಯಾಸದಿಂದ ನಮ್ಮ ಛಾಯಾಚಿತ್ರಣ, ಗೀತಾಚರಣೆಗಳ ಸಾಹಿತಿ ಮತ್ತು ಸಿನಿಮಾ ವಿಮರ್ಶಕ. ಕಳೆದ 14 ವರ್ಷಗಳಿಂದ ಕನ್ನಡ ಕಿರುತೆರೆಯ ಜೊತೆ ನಾನು ಅನುಬಂಧವನ್ನು ಹೊಂದಿದ್ದು. ಇವತ್ತು ಸಹ 7 ಜ್ಯೋತಿಷಿಯ ಆಧ್ಯಾತ್ಮಪರವಾದ ಕಾರ್ಯಕ್ರಮವನ್ನು ನಡೆಸಿಕೊಳ್ಳತಕ್ಕಂಥ ಒಂದು ಸೌಭಾಗ್ಯವನ್ನು ಭಗವಂತ ಮತ್ತು ಪ್ರೇಕ್ಷಕ ಮಹಾಪ್ರಭುಗಳು ಕರುಣಿಸಿಕೊಟ್ಟಿದ್ದಾರೆ. ಭಾರತದ ಸರ್ ವಿಶ್ವೇಶ್ವರಯ್ಯನವರ ಮಡಿಮಗನ, ಇದು ನನ್ನ ಕಿರುಪರಿಚಯ. ಇವತ್ತಿನ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸುವುದಕ್ಕೆ ಮೊದಲನೇದಾಗಿ ನಮ್ಮ ಗುರುಗಳಿಗೆ ಮಧುಸೂದನ್ ಅವರಿಗೆ ನನ್ನ ಹೃತ್ಪೂರ್ವವಾದ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನಾವು ಗಮನಿಸಬಹುದು, ಡಾಕ್ಟರ್ ನಾನು ಡಿಸ್ ಕ್ಲಾಸ್ ನೋಡ್ಕೊಂಡೆ ಬಂದೆ ನಾನು. ಯಾಕಂದರೆ ಮಾತಿನ ನಂತರ ಮಾತಾಡ್ತದೆ. ಯಾಕಂದರೆ ಆಡುವ ಬಾಯಿಗಳು ಜಾಸ್ತಿ ಇದೆ, ಕೇಳೋ ಕಿವಿ ಎರಡೇ ಇದೆ. ಎಲ್ಲರ ಮಾತುಗಳನ್ನು ನಿಮಗೆ ತುಂಬಿಸ್ಕೊಂಡು ನಾವು ಉಪನಯನ ಸಂಸ್ಕಾರ ಮಾಡಬೇಕಾದ್ರೆ ಒಟ್ಟುಗಳಿಗೆ ಹೇಳ್ತೀವಿ ಸಾಧಾರಣವಾಗಿ. ಏನಂದರೆ ಈ ಕಿವಿನಲ್ಲಿ ಮಾಡತಕ್ಕಂಥ ಗಾಯಕಿ ಉಪದೇಶ ಈ ಕಿವಿನ ಹೊರಗಡೆ ಹೋಗ್ತದೆ, ಈ ಕಿವಿ ಮುಚ್ಕೋ ಅಂತ ಹೇಳ್ತೀವಿ. ಬ್ರಹ್ಮಣ ಅಣಿ ಸಹ ಅಂತ ಮಂತ್ರ ಹೇಳಿಸ್ತಾರೆ. ಅಂದರೆ ನಾನು ಕೊಟ್ಟರು ಬ್ರಹ್ಮವಿದ್ಯೆ, ಇದು ಬ್ರಹ್ಮನ ಬಗ್ಗೆ ಸಮಾನವಾದಂಥ ಶ್ರೇಷ್ಠವಾದ ವಿಷಯ. ಇದು ನಿನ್ನಲ್ಲೇ ತುಂಬುವಂಥ ಎರಡೂ ಮುಚ್ಚಿಬಿಡ್ತೀವಿ. ಸೊ ಭಾಷಣಕಾರರು ಹಾಗೆ ನಿಮ್ಮ ಮಾತು, ನಾವು ಹೇಳಿರ್ತಕ್ಕಂಥ ಮಾತುಗಳು ನಿಮ್ಮ ಕಿವಿಯ ಹೊರಗಡೆ ಹೋಗ್ತಾ ಇರ್ತೀವಿ, ನಿಮ್ಮ ಮೇಲೆ ಅಪ್ಪಳಿಸ್ಬಿಡ್ತೀವಿ. ನಾವು ಬರೀ ಮಾತಾಡೋದಿಲ್ಲ. ಯಾಕಂದರೆ ಮೈ ಕಾಸೋದು ಅದರಲ್ಲೂ ಸಹ, ಅದರಲ್ಲೂ 14 ವರ್ಷದ ಮೀಡಿಯಾದಲ್ಲಿ ಹೇಗೆ ಅರ್ಥ ಮಾಡ್ಕೋಬೋದು. ಮೈಕು ನಮ್ಮ ಶರೀರದಲ್ಲಿ ಅವಿಭಾಜ್ಯ ಅಂಗ ಆಗೋಗಿರುತ್ತೆ, ಎಕ್ಸ್ಟೆಂಡೆಡ್ ಆರ್ಗನ್ ಆಗೋಗಿರುತ್ತೆ. ಮೈ ಮುಂದೆ ಬರ್ತಾ ಇದ್ದಾಗ ಎಲ್ಲಿಂದ ಉತ್ಸಾಹ ಮತ್ತು ಸಮಯದ ಬಗ್ಗೆ ಒಂದು ಪರಿಗಣನೆ ಪಡ್ಕೋಬೋದು, ಎಲ್ಲರೂ ಸಹ ಆಗೋಗುತ್ತೆ. ಆ ಭಾಷೆಗಳಿಗೆ ಅವಕಾಶ ಮಾಡಿಕೊಡದೆ ಸಮಯದ ಬಗ್ಗೆ ಇಟ್ಕೊಂಡು ಮಾತನಾಡೋಕ್ಕೆ ಪ್ರಯತ್ನವನ್ನು ಪಡ್ತೀವಿ. ಮತ್ತೊಂದು ಕಡೆ ಏನಂದರೆ ಹಲವಾರು ಭಾಷೆಗಳನ್ನು ಹೇಳ್ತಾ ಇರ್ತೀವಿ. ಒಬ್ಬರು ಇಲ್ಲಿ ಕವನವಾಚನ ಸುಮಾರು ನಡೆಯಿತು. ನನಗೆ ಭಾಳ ಸಂತೋಷವಾದ ಒಂದು ವಿಚಾರ ನನಗೆ. ಇದ್ರ ಬಗ್ಗೆ ಯಾವ ಮಾಹಿತಿ ನನಗೆ ಮನಸ್ಸಿಂದ ಕೊಟ್ಟಿರಲಿಲ್ಲ, ಇರಲಿಕ್ಕೆ ಚಿಂತೆ ಇಲ್ಲ. ಆಶುಕಲಿತದಲ್ಲಿ ಮಾತಿನ ನಂತರ ಒಂದೆರಡು ನನ್ನ ಭಾಷೆಗಳನ್ನು ಹೇಳೋದಕ್ಕೆ ಪ್ರಯತ್ನವನ್ನು ಪಡ್ತೀನಿ. ಸಾಧಾರಣವಾಗಿ ಭಾಷಣಕಾರರ ಮಾತು ಹೇಗಿರುತ್ತೆ ಅಂತಂದರೆ, ಭಾಷಣವನ್ನು ಪ್ರಾರಂಭ ಮಾಡಿದಾಗ ಭಾಷಣಕಾರರು ಹೇಳುತ್ತಾರೆ 2 ಮಾತು. ಭಾಷಣವನ್ನು ಪ್ರಾರಂಭ ಮಾಡಿದಾಗ ಭಾಷಣಕಾರರು ಹೇಳುತ್ತಾರೆ 2 ಮಾತು. ಭಾಷಣ ಮುಗಿಯುವ ಸಮಯಕ್ಕೆ ಕೇಳುಗರಿಗೆ ಆಗಿ 2 ಬೀಗುವುದು. ಸೊ ನೀವು ಎದುರುಪಾತ್ರವಾಗಿ ನಾನು ನೋಡ್ಕೊಳ್ತೀನಿ, ಆ ಜಾಗಕ್ಕೆ ಗಮನಿಸ್ತೀನಿ. ಆಮೇಲೆ ಮತ್ತೊಂದು ಏನಂದರೆ, ಹೀಗೆ ಒಬ್ಬ ಆಸ್ಕರ್ ಅವಾರ್ಡ್ ಫಂಕ್ಷನ್ನಲ್ಲಿ ಈ ಒಂದು ವಿಷಯ ನಾನು ಭಾಳ ಗಮನಿಸ್ಕೊಳ್ತಾ ಇರ್ತೀನಿ ನಾನು. ಯಾಕಂದರೆ ಸಮಯ ಬಗ್ಗೆ ಹೇಳಬೇಕು ಅನ್ನೋದಕ್ಕೋಸ್ಕರ ಒಂದು ಆಸ್ಕರ್ ಅವಾರ್ಡ್ ಫಂಕ್ಷನ್ ಒಬ್ಬ ಹಾಲಿವುಡ್ ನಟ ನಮಗೆ ಅವಾರ್ಡ್ ಸಿಕ್ಕಿದ್ದು. ಸ್ಟೇಜ್ ಮೇಲೆ ಕರೆದಾಗ ಆತ ಹೇಳ್ತಂತೆ, ನಾನು ಹೇಳ್ತಿದ್ದೆ 2 ಸ್ಪೀಚಸ್, ಒನ್ ಈಸ್ ಶಾರ್ಟ್ ಸ್ಪೀಚ್, ಅದರಲ್ಲಿ ಲಾಂಗ್ ಸ್ಪೀಚ್ ಅಂತ ಹೇಳಿದಂತೆ. ಸೊ ಶಾರ್ಟ್ ಸ್ಪೀಚಲ್ಲಿ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಅದು ಇನ್ಕ್ಲೂಡ್ ಮಾಡ್ತಿದ್ದೆ. ಆಗ ಆರ್ಗನೈಸರ್ ಬಂತು, ಇಲ್ಲ ಇನ್ನೂ ಟೈಮ್ ಇದೆ, ಮಾತಾಡಿ ಪರವಾಗಿಲ್ಲ, ನೀವು ಸ್ವಲ್ಪ ಜಾಸ್ತಿ ಮಾತಾಡ್ಬೋದು ಅಂತ. ಓಕೆ, ಐ ವಿಲ್ ಗೋ ವಿತ್ ಲಾಂಗ್ ಸ್ಪೀಚ್ ಅಂತ, ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ಬಿಟ್ಟು ಇನ್ಕ್ಲೂಡ್ ಮಾಡ್ತಿದ್ದೆ. ಸೊ ಈ ಥರ ಯಾಕಂದರೆ ಈ ಪ್ರಕ್ರಿಯೆ ಇರಬೇಕಾಗುತ್ತೆ. ಯಾಕಂದರೆ ಮೈನ್ ಇವೆಂಟ್ ಅನ್ನೋದು ಇರುತ್ತೆ, ಈ ಪ್ರಶಸ್ತಿ ಪ್ರದಾನ ಸಮಾರಂಭ ಅನ್ನೋದು, ಹಾಗೂ ಎಲ್ಲರ ಮಾತುಗಳನ್ನ ಕೇಳಬೇಕು ಅನ್ನೋ ಉತ್ಸಾಹ ನಿಮ್ಮಲ್ಲೂ ಇರುತ್ತೆ. ಹಾಗಾಗಿ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳದೆ ನಾವು ವಿಷಯಕ್ಕೆ ಬದ್ಧರಾಗಿ ಮತ್ತು ಸಮಯಕ್ಕೆ ನಿಷ್ಠರಾಗಿ ಮಾತನಾಡುವ ಪ್ರಯತ್ನವನ್ನು ಎಲ್ಲರೂ ಮಾಡಬೇಕು, ಪ್ರತಿಯೊಬ್ಬರು ಸಹ. ಸೊ ಒಳಗೆ ಹೋಗುವ ಹೆಸರಿನಲ್ಲಿ ಮತ್ತು ವಿವೇಕಾನಂದರ ಹೆಸರಿನಲ್ಲಿ ಒಂದು ಪ್ರಶಸ್ತಿ ಕೊಡ್ತಾ ಇರೋದ್ರಲ್ಲಿ ನಿಜಕ್ಕೂ ತುಂಬ ಸಮಂಜಸ, ತುಂಬ ಅರ್ಥಪೂರ್ಣ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ನಾವು ಇತಿಹಾಸವನ್ನು ನೆನಪಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋದೇ ಇಲ್ಲ. ನಾವು ಇತಿಹಾಸ ಅಂದರೆ ಯಾವತ್ತೋ ಗತಿಸ್ಕೊಂಡಿರ್ತಕ್ಕಂಥದ್ದು. ಅಂದರೆ ನೋಡಿ, 30 ವರ್ಷಗಳ ಹಿಂದೆ ನಡೆದಿರೋ ಒಂದು ಇತಿಹಾಸ ನಮಗೆ ಕಾಶ್ಮೀರಿ ಕಲಿಸಿದ ಒಂದು ಸಿನಿಮಾ ಮಾಡಿ ನಮ್ಮ ಮುಂದಿನ ಪೀಳಿಗೆಗೆ ತೋರಿಸಬೇಕಾದ ಅನಿವಾರ್ಯತೆ ಸೃಷ್ಟಿ ಆಗೋದು. ನಮ್ಮವರಿಗೆ ಆಗಿರ್ತಕ್ಕಂಥ ಸಮಸ್ಯೆ ಹೊರಗಿನವರು ಯಾರು ಮಾಡೋದಲ್ಲ, ಪಾಕಿಸ್ತಾನಿಗಳಲ್ಲ, ಬಾಂಗ್ಲಾದೇಶಿಗಳಲ್ಲ, ನಮ್ಮವರೇ ನಮ್ಮನೆ ಕಾಶ್ಮೀರಿ ಬಂದಿದ್ರು, ನನ್ನ ಪಕ್ಕದಲ್ಲೇ ಇದ್ದಂಥ ವ್ಯಕ್ತಿಗಳು, ಅವ್ರ ಜೊತೆ ಬೆಳೆದಂಥ ವ್ಯಕ್ತಿಗಳು, ಅವ್ರ ಜೊತೆ ಮಾತಾಡೋದಂಥ ಸೌಭಾಗ್ಯ ಸ್ಟೂಡೆಂಟ್ಸು, ಇವರು ಮಾಡತಕ್ಕಂಥ ಬರ್ಬರ ಹೀನಾಯವಾದಂಥ ಹೇಯ ಕೃತಿಗಳ ಬಗ್ಗೆ ಈ ಮುಂದಿನ ಪೀಳಿಗೆಗೆ ಡಿಸ್ಪ್ಲೇ ಇಗ್ನೋರ್. ಸೊ ಅದನ್ನು ತಿಳಿಸಬೇಕು
ಸಂದರ್ಭ ಬಂದಿದೆ. ಅದು ನಿಮಗೂ ಪ್ಯಾರಾಗ್ರಾಫ್ ಅಂತ ಹೇಳಿದ್ರು ವಿ ಅಪ್ರಿಷಿಯೇಟ್ ದಟ್ ಎಫರ್ಟ್. ಬಟ್ ಯಾಕೆ ಇತಿಹಾಸವನ್ನು ಈ ರೀತಿ ನಾವು ಯಾಕೆ ಜಾಗೃತವಾಗಿರಬೇಕು, ಜೀವಂತವಾಗಿರಬೇಕು ಅಂತಂದರೆ ಇವತ್ತು ನೋಡಿದಾಗೆ ಎಷ್ಟೋ ಇತಿಹಾಸದ ಪುಟಗಳನ್ನು ತಿರುಗಿಸ್ಬಿಟ್ಟು ಇವತ್ತು ನಮಗೆ ಅಕ್ಬರು, ಬಾಬರು, ಹುಮಾಯೂನು ಎಲ್ಲರೂ ಕಂಠಪಾಠ ಆಗೋದು. ಆ ಒಂದು ಪರಂಪರೆ, ಆ ಒಂದು ಅಕ್ಬರ್ ಮಗ ಯಾರು, ಬಾಬರ್ ಮಗ ಯಾರು, ಶಹನ್ಶಾಹ ಯಾರು, ಪ್ರತಿಯೊಬ್ಬರು ನಮ್ಮ ಒಂದು ರೀತಿಯಲ್ಲಿ ಕಟ್ಟುಮುಟ್ಟುವ ಪ್ರತಿಯೊಬ್ಬರನ್ನು ಸಹ ಹೇಳ್ತಾ ಹೋಗ್ತೀವಿ ನಾವು. ಆದರೆ ನಮ್ಮ ಪರಂಪರೆ ಗೊತ್ತಿಲ್ಲ ನಮಗೆ. ಮೌರ್ಯರು, ಚಾಳುಕ್ಯರು, ಕೃಷ್ಣದೇವರಾಯನ ಒಂದು ವಂಶ, ಒಂದು ಯುಗದೇಶಿ ಒಂದು ವಂಶ, ಯಾವುದೂ ಸಹ ನಮಗೆ ಗೊತ್ತಿಲ್ಲ. ನಿಜವಾದ ಇತಿಹಾಸವನ್ನು ಮರೆತುಬಿಡ್ತೀವಿ. ಹೀಗಾಗಿ ಈ ಒಂದು ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಇತಿಹಾಸವನ್ನು ನೆನಪಿಸ್ಕೊಳ್ಳೋದಕ್ಕೋಸ್ಕರ ನಾವು ಅವಾಗ ಅದನ್ನು ಮತ್ತೆ ಬೆಳಕು ಹಾಕಬೇಕಾಗುತ್ತೆ. ಈ ದೃಷ್ಟಿಯಿಂದ ಇತಿಹಾಸದಲ್ಲಿ ಗತಿಸಿ ಹೋಗಿರತಕ್ಕಂಥ ತುಂಬ ಶ್ರೇಷ್ಠವಾದ ವ್ಯಕ್ತಿತ್ವಗಳು, ಒಂದು ನನಗೆ ಓಬವ್ವ, ಮತ್ತೊಂದು ವಿವೇಕಾನಂದರು, ಸರ್ವಕಾಲವೂ ಸಹ ಸ್ಮರಣೀಯರು, ಸರ್ವಕಾಲವೂ ಸಹ ಆದರಣೀಯರು. ಇವರ ಹೆಸರಿನಲ್ಲಿ ಪ್ರಶಸ್ತಿಯನ್ನು ಕೊಡ್ತಾ ಇರ್ತಕ್ಕಂಥದ್ದು ಇದು ತುಂಬ ಅರ್ಥಗಳಿಂದ ಒಂದು ಸಮಂಜಸ ಅಂತ ನಾನು ಭಾವಿಸ್ತಾ ಇದ್ದೀನಿ. ಪ್ರಶಸ್ತಿ ಪುರಸ್ಕೃತರು ಪ್ರಶಸ್ತಿನ ಪಡ್ಕೊಂಡ ನಂತರ ಈ ವ್ಯಕ್ತಿಗಳ ಬಗ್ಗೆ ಸ್ವಲ್ಪ ನೀವು ಒಂದಷ್ಟು ಸಂಶೋಧನೆ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಇವರ ಹೆಸರಲ್ಲಿ ಒಂದು ಪ್ರಶಸ್ತಿಯನ್ನು ಪಡ್ಕೊಂಡಿದ್ದೀರಲ್ಲ, ಯಾರು ಒಳಗೆ ಓಬವ್ವ, ಸ್ವಾಮಿ ವಿವೇಕಾನಂದ ಯಾರು, ಅವರ ಸಾಧನೆ ಏನು, ಯಾಕೆ ಅವರನ್ನು ಗಮನಿಸ್ಕೊಳ್ತಾ ಇದ್ದೀವಿ ನಾವು ಅನ್ನೋದ್ರ ಬಗ್ಗೆ ನೀವು ಒಂದಷ್ಟು ಸಂಶೋಧನೆಯನ್ನು ಮಾಡಿ, ಒಂದಷ್ಟು ವಿಷಯಗಳನ್ನು ಸಂಗ್ರಹವನ್ನು ಮಾಡಿ, ಮತ್ತು ಅವ್ರ ಬಗ್ಗೆ ಒಂದು ಅಭಿಮಾನವನ್ನು ಬೆಳೆಸಿಕೊಂಡು ಮುಂದಿನ ಒಂದು ಅವರ ಒಂದು ಐಡಿಯಲ್ಸ್ ಅನ್ನತಕ್ಕಂಥದ್ದು ಏನಿರುತ್ತೆ, ಮಾರಲ್ಸ್ ಪ್ರಿನ್ಸಿಪಲ್ಸ್ ಅನ್ನತಕ್ಕಂಥದ್ದು ಏನಿರುತ್ತೆ, ಅದನ್ನು ನಿಮ್ಮಲ್ಲೂ ಸಹ ಜೀವಂತವಾಗಿರೋದಕ್ಕೆ ಪ್ರಯತ್ನ ಮಾಡಿ ಅಂತ ನಾನು ಕಳಕಳಿಯಿಂದ ವಿನಂತಿಸ್ಕೊಳ್ತೀನಿ. ಸೊ ಗುರುಗಂಟೆ ಮಧುಸೂದನ್ ಅವರು ತುಂಬ ಬಹುಮುಖ ಪ್ರತಿಭಾಶಾಲಿ, ಅವರೇ ಕಡಿಮೆ ಏನಿಲ್ಲ. ಸೊ ಎಲ್ಲ ಕ್ಷೇತ್ರದಲ್ಲೂ ಸಾಧನೆ ಮಾಡತಕ್ಕಂಥ ವ್ಯಕ್ತಿಯವರು. ನನಗೆ ಅಚಾನಕವಾಗಿ ಅವರ ಪರಿಚಯ ಆಯಿತು. ಒಂದು ಸರ್ಕಾರದಿಂದ ಒಂದಷ್ಟು ಸವಲತ್ತುಗಳು ಒಂದಷ್ಟು ವ್ಯಕ್ತಿಗಳಿಗೆ ಒಂದು ನಿರ್ದಿಷ್ಟ ಸಮೂಹಕ್ಕೆ ಬರುವಂಥದ್ದು ಸಾಧ್ಯತೆಗಳಿವೆ. ಅದರ ಬಗ್ಗೆ ನಮಗೆಲ್ಲರೂ ಅರಿವಿಲ್ಲ. ಬ್ರಾಹ್ಮಣ ಸಮುದಾಯ ಆಗ್ಬೋದು, ಅಥವಾ ಒಂದು ವೈಮಾನ ನೀಡಿರ್ತಕ್ಕಂಥ ಒಂದು ವಧುವರರಾಗ್ಬೋದು, ಅಥವಾ ಪೂರ್ವಜ ವರ್ಗದವರಾಗ್ಬೋದು, ಇವರಿಗೆ ಬ್ರಾಹ್ಮಣ ಸಮುದಾಯ ಸರ್ಕಾರದಿಂದ ಏನೇನೆಲ್ಲ ಸವಲತ್ತಿದೆ ಅವರು ಮಾತ್ರ ಅಲ್ಲದೆ ಬಹಳಷ್ಟು ಇನ್ನಷ್ಟು ಬೇರೆ ಬೇರೆ ಎಲ್ಲ ಜಾತಿಗಳಿಗೂ ಸಹ ಸವಲತ್ತುಗಳು ಸರ್ಕಾರ ಕೊಟ್ಟಿದೆ. ಆದರೆ ಎಷ್ಟೋ ಜನರಿಗೆ ಇದ್ರ ಬಗ್ಗೆ ಅರಿವಿಲ್ಲ. ಅದನ್ನು ತಿಳ್ಕೊಂಡು ಅದನ್ನು ಜನರಿಗೆ ತಲುಪಿಸುವಂಥ ಒಂದು ಮ್ಯಾನ್ ಎಫರ್ಟ್ ಅಂತ ಹೇಳ್ತೀವಿ. ಅಂದರೆ ಯಾವುದೇ ರೀತಿಯಾದಂಥ ಪ್ರತಿಫಲಾಪೇಕ್ಷೆಯಿಂದ ಮಾಡ್ತಕ್ಕಂಥ ಕೆಲಸವನ್ನು ಮಧುಸೂದನ್ ಅವರು ಮಾಡ್ತಾ ಇದ್ದಾರೆ. ಸೊ ಅವರು ಒಂದು ಪತ್ರಿಕಾ ಪ್ರಕಟಣೆಯನ್ನು ಕೊಟ್ಟಿದ್ರು. ಆ ಪ್ರಕಟಣೆಯನ್ನು ನಾನು ನೋಡಿ ಅದನ್ನು ಅವ್ರು ನಂಬರ್ ಇಟ್ಟು, ಸೊ ಅದರಲ್ಲಿ ಏನಿದು ಇವರು ಯಾಕೆ ಪರ್ಸನ್ ನಂಬರ್ ಕೊಟ್ಟಿದ್ದಾರೆ, ಏನು ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ ಅನ್ನೋದಕ್ಕೋಸ್ಕರ ಕಾಲ್ ಮಾಡಿದಾಗ ಅವರು ನಮ್ಮ ಕಾರ್ಯಕ್ಷೇತ್ರದ ಬಗ್ಗೆ, ಇಷ್ಟು ವರ್ಷದ ಸಾಧನೆಯ ಬಗ್ಗೆ ಎಲ್ಲರೂ ಸಹ ಹೇಳಿದ್ರು. ನಮ್ಮ ಕಚೇರಿಗಳನ್ನು ಅದರ ಬಗ್ಗೆ ತುಂಬ ಸುವಿಸ್ತಾರವಾಗಿ ಬಗ್ಗೆ ಹಂಚಿಕೊಂಡ್ರು. ಭಾಳ ಹೆಮ್ಮೆ ಅಂತ ಅನಿಸ್ತು ನನಗೆ. ಹಲವಾರು ಕಾರ್ಯಕ್ರಮಗಳಿಗೆ ಹೋಗ್ತಾ ಇರ್ತೀವಿ, ಆದರೆ ಯಾವುದೇ ರೀತಿಯಾದ ಒಂದು ಆರಂಭ ಇಲ್ಲದೆ, ಕೃತಜ್ಞತೆ ಇಲ್ಲದೆ, ಕೋರಿಕೆ ಇಲ್ಲದೆ, ತುಂಬ ಒಂದು ರೀತಿಯಲ್ಲಿ ವಿಷಯಕ್ಕೆ ನಿಷ್ಠರಾಗಿ ಕಾರ್ಯಕ್ರಮವನ್ನು ಮಾಡತಕ್ಕಂಥವರು ಮತ್ತು ತಮ್ಮ ಉದ್ದೇಶಗಳೇನಿದೆ ಅದು ಮಾತ್ರ ತೋರಿಸ್ಕೋಬೇಕು ಅನ್ನೋ ಒಂದು ಧ್ಯೇಯ ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥದ್ದು ಬಹಳ ವಿರಳ. ಅಂಥ ರೀತಿಯಲ್ಲಿ ಮಧುಸೂದನ್ ಅವರು ಒಬ್ಬರು. ಸೊ ಅವ್ರು ನೋಡಿದ್ರೆ ನನಗೆ ಎಷ್ಟು ಸರಳವಾಗಿದ್ದಾರೆ. ಅವರು ವ್ಯಕ್ತಿತ್ವನೂ ಹಾಗೆ ಇದೆ, ವ್ಯಕ್ತಿನೂ ಹಾಗೆ ಇದ್ದಾರೆ. ಸೊ ಈ ಸರಳತೆ, ಈ ಸಜ್ಜನಿಕೆ ಇದು ಅವರಲ್ಲಿರ್ತಕ್ಕಂಥ ಬಹುಮುಖ ಪ್ರತಿಭಾಶಾಲಿತ್ವವನ್ನು ಮರೆಮಾಚಿಸ್ತಾ ಇದೆ. ಈ ಮಲ್ಟಿ ಟ್ಯಾಲೆಂಟೆಡ್. ಈಗ ನಾವೆಲ್ಲ ಅವಕಾಶ ಮಾಡಿದ್ವಿ, ಅವರೇ ಕಡಿಮೆ ಇಲ್ಲ, ಕೊನೆಗೆ ಅವರು ಅವಕಾಶ ಮಾಡಬೇಕು ಅಂತ ನಾನು ಆಗ್ರಹ ಮಾಡ್ತಾ ಇದ್ದೀವಿ. ಸೊ ಅವ್ರ ಅವಕಾಶ ನಾವು ಕೇಳಬೇಕು ನಾವು. ಸೊ ಇಷ್ಟು ಹೇಳಿ ನಾನು ಇನ್ನು ಮುಂದಿನ ನಂತರ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೂ ಸಹ ಅಭಿನಂದನೆಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರ್ಯಾರಿಗೆ ಪ್ರಶಸ್ತಿ ಸಿಕ್ಕಿದೆ ಎಲ್ಲರೂ ಸಹ ಇದರಿಗೆ ಒಂದು ಗೌರವ, ಒಂದು ಜವಾಬ್ದಾರಿಯನ್ನು ಭಾವಿಸಿ ಅದರಲ್ಲೂ ಬಹಳಷ್ಟು ಜನ ಸಮಾಜದ ಮುಖ್ಯಸ್ಥರಕ್ಕೆ ಮೈನ್ ಸ್ಟ್ರೀಮ್ಗೆ ಬರದೇ ಇರತಕ್ಕಂಥ ವ್ಯಕ್ತಿಗಳು ಎಷ್ಟೋ ಜನ ಇರ್ತಾರೆ. ಅವ್ರಿಗೆ ಮೊದಲೇ ಮಾಡಿದ ಪ್ರಶಸ್ತಿ ಆಗಿರ್ಬೋದು, ಅಥವಾ ಎಷ್ಟೋ ವರ್ಷಗಳ ನಂತರ ಪಡ್ಕೊಳ್ತಾ ಇರ್ತಕ್ಕಂಥ ಮತ್ತೊಂದು ಪ್ರಶಸ್ತಿ ಆಗಿರ್ಬೋದು. ಸೊ ಇದು ನಿಮ್ಮ ಉತ್ಸಾಹವನ್ನು, ನಿಮ್ಮ ಕ್ರಿಯಾಶೀಲತೆಯನ್ನು ಇನ್ನಷ್ಟು ಜಾಗೃತ ಮಾಡಿಸಿ ಇನ್ನಷ್ಟು ಮತ್ತಷ್ಟು ಸಮಾನಮುಖಿಯಾದಂಥ ಕೆಲಸ ಬರೋದಕ್ಕೆ ಈ ಒಂದು ಪ್ರಶಸ್ತಿ ಪೂರ್ವವಾಗಲಿ ಅಂತ ನಾನು ಭಾವಿಸ್ತೀನಿ. ನಾನು ಇಷ್ಟು ಹೇಳಿ ಮುಂದಿನ ಹಂತಕ್ಕೆ ಹೋಗೋಣ. ಸೊ ನಾನು ಹೇಳಿದಾಗೆ ಒಂದೆರಡು ಕವಿತೆಗಳನ್ನು ನಾನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಾನು ಚಲನಚಿತ್ರ ಸಾಹಿತಿ, ಕೆಲವೊಂದು ಚಿತ್ರಗಳಿಗೆ ಸಾಹಿತ್ಯವನ್ನು ಬರೆದಿದ್ದೀನಿ. ನಿರ್ದೇಶಕರ ಒಪ್ಪಿಗೆಯಿಂದ, ನಿರ್ಮಾಪಕರ ಒಪ್ಪಿಗೆಯಿಂದ ಬಹಿರಂಗ ವೇದಿಕೆಗಳನ್ನು ಹೇಳೋದಕ್ಕೆ ನಮಗೆ ಪರ್ಮಿಷನ್ ಇರೋದಿಲ್ಲ. ಬಟ್ ಸ್ಟಿಲ್ ಈಗ ನಾನು ಹೇಳ್ತಕ್ಕಂಥ ಒಂದು ಸಾಹಿತ್ಯ ನನಗೆ ತುಂಬ ಆತ್ಮೀಯರಾಗಿರ್ತಕ್ಕಂಥ ನಿರ್ದೇಶಕರು ಮತ್ತು ನಿರ್ಮಾಪಕರು ಆಗಿರೋದ್ರಿಂದ ನಾನು ಒಂದು ಲಿಬರ್ಟಿ ತಗೊಂಡು ಹೇಳಿದ್ದೀನಿ. ಸೊ ಒಂದು ಬಹುತೇಕ ಜನರು ನಮ್ಮ ಜೀವನದಲ್ಲಿ ಅನುಭವಿಸಿರ್ತಕ್ಕಂಥದ್ದು ಅಂದರೆ ಲವ್ ಫೇಲ್ಯೂರ್ ಆಗಿರ್ತಕ್ಕಂಥ. ಈ ಲವ್ ಫೇಲ್ಯೂರ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ಹೀಗೆ ನಾನು ಬರ್ತಿರೋದು. ಸೊ ಈ ಕೂಡ ಅಂತೆ ಅದನ್ನು ಹೇಳೋಕ್ಕೆ
ಈ ಲೌಕಿಕ ಬಗ್ಗೆ ಹೇಗಿರುತ್ತೆ ಅನ್ನೋದು ಒಂದು ರಚನೆ ಇದೆ. ರಾಮಾಚಂದ್ರದಲ್ಲಿ ಅವರು ಸಹ ಒಂದು ಹಾಡನ್ನು ಹೇಳಿದ್ದಾರೆ. ಯೋಗರಾಜ್ ಭಟ್ ನಿರ್ದೇಶನದಲ್ಲಿ ದಯನೀಯ ಕಾಯಿಲೆ ಬರ್ತಕ್ಕಂಥ ಹಾಡು. ಚೆಂದುಳಿಯ ಭಕ್ತರಲ್ಲಿ ಭಕ್ತಿಗಳಿಂದ ಈ ಟೂರಿಗೆ ನಾನು ಮತ್ತೊಂದು ಸಾಹಿತ್ಯವನ್ನು ಬರ್ತಿದ್ದೀನಿ. ಇದು ಕಣ್ಣಿನ ಗುಡ್ಡೆಗಳ ಬರ್ತಕ್ಕಂಥ ಸಾಹಿತ್ಯ. ಕಣ್ಣಿನ ಗುಡ್ಡೆ ಹೇಗೆಲ್ಲ ಇರುತ್ತೆ, ಹೇಗೆಲ್ಲ ಕೆಲಸ ಮಾಡಿಸುತ್ತೆ ಅನ್ನೋದು ಈ ಸಾಹಿತ್ಯದಲ್ಲಿ ಇರತಕ್ಕಂಥ ಒಂದು ಅಂತರಾಳ. ರಾಘವೇಂದ್ರ ಗುರೂಜಿ ಅವರಿಗೆ ಜೋರಾದ ಊರಿಗೆ ಸಮಾಧಾನ ಆಗಿದೆ ಅಂತ ನನಗೆ ಗೊತ್ತಿಲ್ಲ, ನನಗಂತೂ ಸಮಾಧಾನ ಆದ್ದರಿಂದ ಚೆನ್ನಾಗಿ ಪ್ರಾರ್ಥನೆ ಮಾಡಿದರೆ ನನ್ನದು ಸ್ವಾರ್ಥ ನಮ್ಮ ಜಿಲ್ಲೆಯವರು ಅಂತ ಅದು ನನ್ನ ಸ್ವಾರ್ಥ. ಓಕೆ, ಈಗ